ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ಶ್ರೀಮದ್ಭಾಗವತದ ಅಷ್ಟಮ ಸ್ಕಂಧದ 5ನೇ ಅಧ್ಯಾಯದಲ್ಲಿ ಇವತ್ತು 15ನೇ ಶ್ಲೋಕ. ಶ್ರೀ ಶುಕ ಉವಾಚ ಯದಾ ಯುದ್ಧೇ ಅಸುರೈರ್ದೇವಾಃ ಬಾಧ್ಯಮಾನಾಃ ಶಿತಾಯುಧೈಃ ಗತಾಸವೋ ನಿಪತಿತಾಃ ನೋತ್ತಿಷ್ಠೇರನ್ ಸ್ಮ ಭೂಯಶಃ. ಪರೀಕ್ಷಿತ್ ರಾಜ ಕ್ಷೀರಸಮುದ್ರ ಮಥನ ಮಾಡಿ ದೇವತೆಗಳಿಗೆ ಅಮೃತವನ್ನು ಉಣಿಸಿದ ಭಗವಂತ ಅಂತೇನು ಹೇಳಿದ್ರಿ, ಆ ಕಥೆಯನ್ನು ಸ್ವಲ್ಪ ವಿಸ್ತಾರವಾಗಿ ನನಗೆ ಹೇಳಿ ಅಂತ ಕೇಳಿದ. ಅದಕ್ಕೆ ಶುಕಾಚಾರ್ಯರು ಆ ಕ್ಷೀರಸಮುದ್ರ ಮಥನದ ಕಥೆಯನ್ನ ವಿಸ್ತಾರವಾಗಿ ವರ್ಣನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಯುದ್ಧದಲ್ಲಿ ಅಸುರರು ದೇವತೆಗಳನ್ನ ಅನೇಕ ವಿಧವಾದ ಬಹಳ ತೀಕ್ಷ್ಣವಾದ ಆಯುಧಗಳಿಂದ ಹೊಡೆದಾಗ ತುಂಬಾ ಜನ ದೇವತೆಗಳು ಅವರು ಕೆಳಗೆ ಬಿದ್ದು ಬಿಟ್ಟಿದ್ದಾರೆ. ಗತಾಸವೋ ನಿಪತಿತಾಹ ಅಂತಂದ್ರೆ ಪ್ರಾಣ ಹೋದವರಂತೆ ಬಿದ್ದಿದ್ದಾರೆ ಅಂತ ಅರ್ಥ. ದೇವತೆಗಳಿಗೆ ಮರಣ ಅಂತಿಲ್ಲ, ಅವರು ಅಮರರು. ಗತಾಸವಹ ಅನ್ನೋ ಶಬ್ದಕ್ಕೆ ಪ್ರಾಣ ಹೋದವರು ಅಂತ ಅರ್ಥ. ಹಸು ಅಂದ್ರೆ ಪ್ರಾಣ, ಗತಾಸವಹ ಅಂತಂದ್ರೆ ಪ್ರಾಣವನ್ನ ಕಳ್ಕೊಂಡವರು ಅಂತ ಅರ್ಥ. ಆದರೆ ದೇವತೆಗಳು ಅವರಿಗೆ ಮರಣ ಇಲ್ಲ, ಆದ್ರಿಂದ ಮರಣ ಬಂದವರಂತೆ ಕೆಳಗೆ ಬಿದ್ದಿದ್ರು ಅಂತ ಅರ್ಥ. ನೋತಿಷ್ಠೇರನ್, ಮೇಲೇಳಲಿಕ್ಕಾಗದೇ ಇರೋ ಹಾಗೆ ಅಷ್ಟು ಹೊಡೆಸ್ಕೊಂಡಿದ್ದಾರೆ ಅಸುರರಿಂದ. ಅಸುರರಿಗೆ ಶಕ್ತಿ ಬಹಳ ಇತ್ತು, ಅದರಿಂದ ದೇವತೆಗಳೆಲ್ಲ ಅಸುರರ ಕೈಯಿಂದ ಹೊಡೆಸ್ಕೊಂಡು ಇನ್ನು ಮೇಲೆ ಏಳ್ಲಿಕ್ಕಾಗದೇ ಇರೋರ ಹಾಗೆ, ಸತ್ತವರ ಹಾಗೆ ಬಿದ್ದು ಬಿಟ್ಟಿದ್ರು ಅಂತ. ಇದು ಒಂದು ಸಮಯದಲ್ಲಿ ಹಾಗಾಯ್ತು. ದೇವತೆಗಳಿಗೂ ಅಸುರರಿಗೂ ಆಗಾಗ ಯುದ್ಧ ನಡೀತಾ ಇರ್ತದೆ. ಕೆಲವು ಸಲ ದೇವತೆಗಳು ಕೂಡ ಸೋಲುವಂತಹ ಪ್ರಸಂಗ ಬರ್ತದೆ. ಅಂಥ ಪ್ರಸಂಗ ಇದು. ಗತಾಸವಹ, ಸತ್ತವರ ಹಾಗೆ ಮಲ್ಕೊಂಡ್ಬಿಟ್ಟಿದ್ರು, ಪ್ರಾಣ ಹೋದವರ ಹಾಗೆ ಬಿದ್ದು ಬಿಟ್ರು. ನಿಪತಿತಾಹ, ಕೆಳಗೆ ಬಿದ್ದು ಬಿಟ್ರು ಅಸುರರಿಂದ ಹೊಡೆಸ್ಕೊಂಡು, ಮೇಲೆ ಏಳ್ಲಿಕ್ಕೆ ಆಗ್ತಿರ್ಲಿಲ್ಲ. ಯದಾ ಯುದ್ಧೇ ಅಸುರೈರ್ದೇವಾಃ ಬಾಧ್ಯಮಾನಾಃ ಶಿತಾಯುಧೈಃ ಗತಾಸವೋ ನಿಪತಿತಾಃ ನೋತ್ತಿಷ್ಠೇರನ್ ಸ್ಮ ಭೂಯಶಃ. ಯದಾ ದುರ್ವಾಸಶಾಪೇನ ಸೇಂದ್ರಾಲೋಕಾಸ್ತ್ರಯೋ ನೃಪ ನಿಶ್ರೀಕಾಶ್ಚಾಭವಂಸ್ತತ್ರ ನೇಷುರಿಜ್ಯಾದಯ ಕ್ರಿಯಾಃ. ಯಾಕೆ ಹೀಗಾಯ್ತು? ದೇವತೆಗಳು ಯಾವಾಗಲೂ ಬಲಿಷ್ಠರೇ. ಹೀಗಿರುವಾಗ ಅಸುರರಿಂದ ಹೊಡೆಸ್ಕೊಂಡು ಬೀಳುವಂತಹ ಪರಿಸ್ಥಿತಿ ದೇವತೆಗಳಿಗೆ ಯಾಕೆ ಬಂತು, ಇದು ಹೇಗೆ ಸಾಧ್ಯ ಆಯಿತು ಅಂತ ಒಂದು ಸಂಶಯ ಬರ್ತದೆ. ಅದಕ್ಕೆ ದೂರ್ವಾಸ ಮುನಿಗಳ ಶಾಪ ಇತ್ತು. ದೂರ್ವಾಸ ಮುನಿಗಳು ರುದ್ರದೇವರ ಅವತಾರ. ಅವರು ಈ ಎಲ್ಲ ದೇವತೆಗಳಿಗಿಂತ ದೊಡ್ಡವರು. ಅವರು ಶಾಪ ಕೊಟ್ಟಿದ್ರು, ಹಾಗಾಗಿ ಇಂಥ ಪರಿಸ್ಥಿತಿ ಬಂತು ದೇವತೆಗಳಿಗೆ. ಇಂದ್ರ ಎಲ್ಲ ತನ್ನ ಪರಿವಾರ ದೇವತೆಗಳ ಜೊತೆಗೆ 3 ಲೋಕದಿಂದ ಭ್ರಷ್ಟನಾಗಿ ಬಿಟ್ಟಿದ್ದ. ಯಜ್ಞ ಯಾಗ ಮೊದಲಾದ ಕ್ರಿಯೆಗಳೆಲ್ಲ ನಿಂತು ಹೋಗಿಬಿಟ್ಟಿದ್ದು. ಹಾಗಾಗಿ ದೇವತೆಗಳಿಗೆ ಬಲ ಕಡಿಮೆ ಆಗಿತ್ತು. ಅದು ದೂರ್ವಾಸ ಮುನಿಗಳು ಕೊಟ್ಟ ಶಾಪ ಅಂತ ಹೇಳ್ತಾ ಇದ್ದಾರೆ. ದೂರ್ವಾಸ ಶಾಪೇನ ಲೋಕಾಸ್ತ್ರಯೋ ಸೇಂದ್ರಾಹ, ಇಂದ್ರ ತನ್ನ ಪರಿವಾರ ಸಮೇತನಾಗಿ ಶಕ್ತಿಯನ್ನ ಕಳ್ಕೊಂಡು ಬಿಟ್ಟಿದ್ದ ಅಂತ. ಏನದು ಶಾಪ? ದೂರ್ವಾಸ ಮುನಿಗಳು
ಒಂದು ಎಕ್ಕೆ ಹೂವಿನ ಹಾರವನ್ನ ದುರ್ವಾಸ ಮುನಿಗಳು ಇವನಿಗೆ ಇಂದ್ರನ ಕೊರಳಿಗೆ ಹಾಕ್ತಾರೆ. ಅದು ಭಗವಂತನ ನಿರ್ಮಾಲ್ಯ. ಅವರು ನಡ್ಕೊಂಡು ಬರುವಾಗ ದಾರಿಯಲ್ಲಿ ಈ ಐರಾವತದ ಮೇಲೆ ಸವಾರಿ ಮಾಡ್ತಾ ದೇವೇಂದ್ರ ಕೂತದ್ದನ್ನು ನೋಡಿ ಆ ಕೊರಳನ್ನ ಎತ್ತಿ ಇವನ ಮೇಲೆ ಎಸಿತಾರೆ. ಅವನ ತಲೆ ಮೇಲೆ ಹಾಕ್ತಾರೆ ಅವನ ಕೊರಳಲ್ಲಿ. ಇಂದ್ರ ಅವನು ಅಸಡ್ಡೆ ಮಾಡಿಬಿಡ್ತಾನೆ, ನೆಗ್ಲೆಕ್ಟ್ ಮಾಡ್ತಾನೆ. ಆ ಹೂಮಾಲೆಯನ್ನು ಎತ್ತಿ ಅವನು ಹಾಕಿದ್ರೂ ಕೂಡ ಅದನ್ನ ಆನೆ ಕುಂಭಸ್ಥಳದ ಮೇಲೆ ಹಾಕಿಬಿಟ್ಟ. ಆ ಐರಾವತದ ಕುಂಭಸ್ಥಳ ತಲೆ ಮೇಲೆ ಹಾಕ್ದ. ಅದು ಏನು ಮಾಡ್ತು, ಎತ್ತಿ ಕೆಳಗೆ ಹಾಕಿ ತುಳಿದು ಬಿಡ್ತು. ಅದಕ್ಕೆ ದುರ್ವಾಸ ಮುನಿಗಳಿಗೆ ಕೋಪ ಬಂತು. ಮೊದಲೇ ಕೋಪಿಷ್ಠರವರು. ಈ ಥರ ಭಗವಂತನ ನಿರ್ಮಾಲ್ಯವನ್ನ ಅಸಡ್ಡೆ ಮಾಡಿದ್ರಿಂದ ಕೋಪ ಬಂತು, ಶಾಪ ಕೊಟ್ಟರು. ನಿನಗೆ ಸಂಪತ್ತಿನ ಮದ, ಅದಕ್ಕೆ ಹೀಗೆ ಮಾಡ್ತಾ ಇದ್ದಿ, ನನ್ನನ್ನು ಅವಮಾನ ಮಾಡ್ತಾ ಇದ್ದಿ ನೀನು. ಯಾವ ಸಂಪತ್ತಿನ ಮದದಿಂದ ನೀನು ನನ್ನನ್ನು ಅವಮಾನ ಮಾಡ್ತಾ ಇದ್ದೀಯೋ ಆ ಸಂಪತ್ತು ನಾಶ ಆಗಿಬಿಡ್ಲಿ ಅಂತ ಶಾಪ ಕೊಟ್ಟರು. ನಿನ್ನನ್ನು ಬಿಟ್ಟು ಹೋಗಿಬಿಡ್ಲಿ ಅದು ಸಂಪತ್ತು, 3 ಲೋಕವನ್ನೇ ಬಿಟ್ಟು ಹೋಗಿಬಿಡ್ಲಿ ಅಂತ ಶಾಪ ಕೊಟ್ಟರು ದುರ್ವಾಸ ಮುನಿಗಳು. ಈ ರೀತಿ ಶಾಪ ಕೊಟ್ಟಿದ್ದರಿಂದ 3 ಲೋಕಗಳಲ್ಲಿಯೂ ಕೂಡ ದಾರಿದ್ರ್ಯ ಉಂಟಾಗಿ ಬಿಟ್ಟಿದೆ. ಇವರೆಲ್ಲ ದೇವತೆಗಳು ತಮ್ಮ ಶಕ್ತಿಯನ್ನ ಕಳ್ಕೊಂಡು ಬಿಟ್ಟಿದ್ದಾರೆ. ಹಾಗಾಗಿ ಅಸುರರು ಹೊಡೆದಾಗ ತಡ್ಕೊಳಿಕ್ಕಾಗಲಿಲ್ಲ ಅವರಿಗೆ. ಅಸುರರಿಂದ ಹೊಡೆಸ್ಕೊಂಡು ಕೆಳಗೆ ಬಿದ್ರು ಅಂತ ಅಲ್ಲಿಗೆ ಅನ್ವಯ ಇಟ್ಟುಕೊಳ್ಬೇಕು. ಯದಾ ದುರ್ವಾಸ ಶಾಪೇನ ಸೇಂದ್ರಾಲೋಕಾಸ್ತ್ರಯೋ ನೃಪ ನಿಶ್ರೀಕಾಶ್ಚಾಭವಂಸ್ತತ್ರ ನೇಷುರಿಜ್ಯಾಜಿಕಾ ಕ್ರಿಯಾಃ ನಿಶಾಮ್ಯೈತತ್ಸುರಗಣಾಃ ಮಹೇಂದ್ರವರುಣಾದಯಃ ನಾದ್ಯಗಚ್ಚನ್ ಸ್ವಯಂ ಮಂತ್ರೈಃ ಮಂತ್ರಯಂತೋ ವಿನಿಶ್ಚಯಂ. ಎಲ್ಲ ದೇವತೆಗಳು, ಸಾಧಾರಣ ಬಹುಪಾಲು ದೇವತೆಗಳು ಈ ರೀತಿ ತಮ್ಮ ಸಂಪತ್ತನ್ನ ಕಳ್ಕೊಂಡು, ಶಕ್ತಿಯನ್ನ ಕಳ್ಕೊಂಡು ಕೆಳಗೆ ಬಿದ್ದಾರೆ ಅಂತ ಗೊತ್ತಾದಾಗ ಇಂದ್ರ, ವರುಣ ಮೊದಲಾದಂತಹ ಶ್ರೇಷ್ಠ ದೇವತೆಗಳೆಲ್ಲ ಏನಿದ್ದಾರೆ ಅವರೆಲ್ಲ ಸೇರಿ ಭಾರೀ ಮಂತ್ರಾಲೋಚನೆಯನ್ನ ಮಾಡಿದರು. ಏನು ಮಾಡಬೇಕು ಇದಕ್ಕೆ ಅಂತ ಬಹಳ ವಿಚಾರ ಮಾಡಿದರು. ಎಲ್ಲ ಸೇರಿ ಎಷ್ಟು ಮಂತ್ರಾಲೋಚನೆಯನ್ನ ಮಾಡಿದರೂ ಕೂಡ ಏನು ಮಾಡಬೇಕು ಅನ್ನೋ ನಿರ್ಧಾರವನ್ನ ಮಾಡ್ಲಿಕ್ಕಾಗಲಿಲ್ಲ. ವಿನಿಶ್ಚಯಂ ನಾದ್ಯಗಚ್ಚನ್, ಏನ್ ಮಾಡಬೇಕು ಅನ್ನೋದೇ ಗೊತ್ತಾಗ್ಲಿಲ್ಲ ಅವರಿಗೆ, ದೇವತೆಗಳಿಗೆ. ಮಹೇಂದ್ರ ವರುಣಾದಯ ಸುರಗಣಾಹ ಅಂತ. ಇಂದ್ರ, ವರುಣ ಮೊದಲಾದವರೆಲ್ಲ ಶ್ರೇಷ್ಠ ದೇವತೆಗಳು. ಅವರೆಲ್ಲ ಸೇರಿ ವಿಚಾರ ಮಾಡಿದರು. ಎಲ್ಲರೂ ಸೇರಿ ಮಂತ್ರಾಲೋಚನೆಯನ್ನು ಮಾಡಿದರೂ ಕೂಡ ಅವರಿಗೆ ಏನು ಮಾಡಬೇಕು ಅನ್ನೋ ವಿಚಾರ ಹೊಳಿಲಿಲ್ಲ. ನಿಶಾಮ್ಯೈತತ್ಸುರಗಣಾಃ ಮಹೇಂದ್ರ ವರುಣಾದಯಃ ನಾಧ್ಯಗಚ್ಚನ್ ಸ್ವಯಂ ಮಂತ್ರೈಃ ಮಂತ್ರಯಂತೋ ವಿನಿಶ್ಚಯಂ. ತತೋ ಬ್ರಹ್ಮಸಭಾಂ ಜಗ್ಮುಃ ಮೇರೋರ್ಮೂರ್ಧನಿ ಸರ್ವಶಃ ಸರ್ವಂ ವಿಜ್ಞಾಪಯಾಂಶ್ಚಕ್ರುಃ ಪ್ರಣತಾಃ ಪರಮೇಷ್ಠಿನೇ. ಒಂದು ನಿಮಿಷ.
ಕೇಳಿಸ್ಲಿಲ್ಲ. ಏನ್ ಕೇಳಿಸ್ಲಿಲ್ಲ. ಆಚಾರ್ಯ 1 ನಿಮಿಷ ಅಂತ ಹೇಳಿಟ್ಟು ಹೋಗಿದ್ದಾರೆ. ಕೇಳಿಲ್ಲ. ಥ್ಯಾಂಕ್ ಯು. ಹರೇ ನಮಃ. ತತೋ ಬ್ರಹ್ಮಸಭಾಂ ಜಗ್ಮುಹೋ ಮೇರೋರ್ಮೂರ್ಧನಿ ಸರ್ವಶಃ ಸರ್ವಂ ವಿಜ್ಞಾಪಯಾಂಶ್ಚಕ್ರುಃ ಪ್ರಣತಾ ಪರಮೇಷ್ಠಿನೇ. ಆಮೇಲೆ ಈ ಎಲ್ಲ ದೇವತೆಗಳು ಕೂಡ ಮೇರು ಶಿಖರದಲ್ಲಿ ಇರುವಂತಹ ಬ್ರಹ್ಮದೇವರ ಸಭೆಗೆ ಹೋದರು. ಇವರೆಲ್ಲ ವಿಚಾರ ಮಾಡಿದರೂ ಕೂಡ ಏನು ಮಾಡಬೇಕು ಅಂತ ಗೊತ್ತಾಗದೇ ಇದ್ದಾಗ ಎಲ್ಲ ದೇವತೆಗಳು ಕೂಡ ಸೇರಿ ಬ್ರಹ್ಮದೇವರ ಹತ್ರ ಹೋಗಿದ್ದಾರೆ. ಪರಮೇಷ್ಠಿನೇ ಪ್ರಣತಾಹ, ಬ್ರಹ್ಮದೇವರಿಗೆಲ್ಲರೂ ನಮಸ್ಕಾರ ಮಾಡಿ ಈ ರೀತಿ ವಿಜ್ಞಾಪನೆ ಮಾಡಿಕೊಂಡ್ರು. ತಮ್ಮ ಒಂದು ಪರಿಸ್ಥಿತಿಯನ್ನ ಹೋಗಿ ಬ್ರಹ್ಮದೇವರ ಹತ್ರ ಹೇಳಿಕೊಂಡು ಪ್ರಾರ್ಥನೆ ಮಾಡಿಕೊಂಡ್ರು ಎಲ್ಲ ದೇವತೆಗಳು. ತತೋ ಬ್ರಹ್ಮಸಭಾಂ ಜಗ್ಮುಹೋ ಮೇರೋರ್ಮೂರ್ಧನಿ ಸರ್ವಶಃ ಸರ್ವಂ ವಿಜ್ಞಾಪಯಾಂಶ್ಚಕ್ರುಃ ಪ್ರಣತಾ ಪರಮೇಷ್ಠಿನೇ. ಸ ವಿಲೋಕ್ಯೇಂದ್ರವಾಯುವಾದೀನ್ ನಿಸ್ಸತ್ವಾನ್ ವಿಗತ ಪ್ರಭಾನ್ ಲೋಕಾನಮಂಗಲಪ್ರಾಯಾನ್ ಅಸುರಾಂಶ್ಚೈವಾ ಯಥಾ ವಿಭುಃ. ಆಚಾರ್ಯ, ಇದು ಅಸುರಾಂಶನ್ ಆಗಿದ್ದಾರೆ. ಅಸುರಾನ್ ನಮ್ಮ ಪುಸ್ತಕಗಳಿಲ್ಲ. ಯಾವುದು? ನೀವು ಒಂದು ಅಸುರಾಂಶ ಲೋಕಾನಮಂಗಲಪ್ರಾಯಾನ್ ಅಸುರಾಂಶ್ಚೈವ
ಲೋಕಾನಮಂಗಲಪ್ರಾಯಾನ್ ಸುರಾಂಶ್ಚೈವ ಯಥಾ ವಿಭುಃ. ಹೌದು, ಅಮಂಗಲಪ್ರಾಯಾನ್ ಸುರಾನ್, ಅಮಂಗಲಪ್ರಾಯಾನ್ ಅಸುರಾನ್. ಅದು ಅಸುರಾನ್ ಲೋಕಾನಮಂಗಲಪ್ರಾಯಾನ್ ಅಸುರಾಂಶ್ಚೈವ ಹಾಗೆ ಬರುತ್ತೆ. ಸುರಾನ್ ಅಂತ ಬಿಡಿಸ್ಕೊಂಡಿದ್ದಾರಲ್ಲ ಅದನ್ನವರು ನಮ್ದೆಲ್ಲ ಸುರಾನ್ ಆಗಿದ್ದಾರೆ. ಎಲ್ಲ ಅಂದ್ರೆ ನಮ್ಮ ಮೂಲ ಶ್ಲೋಕ ಸುರಾನ್ ಆಗಿದೆ, ಅಸುರಾನ್ ಆಗಿಲ್ಲ. ಇಲ್ಲ, ಇದರೊಳಗೆ ಸುರಾಂಶ ಅಂತ ಇದೆ, ಬಟ್ ಛಲಾರಿ ಇವರು ಹಂಗ ಮಾಡಿದ್ದಾರೆ ಅಂತ ಬೇರೆ ವಿಧವ ಹಾಕಿದ್ದಾರೆ. ಅಸುರಾನ್. ಅಸುರಾನ್ ಅನ್ಯಥಾ ಬಲಿಯೋಕ್ಯ ಅಂತ ಹಾಗೆ ಹಾಕಿದ್ದಾರೆ. ಹೇಳ್ತೇನೆ. ಹೇಳ್ತೇನೆ. ಸತ್ಯಧರ್ಮ ತೀರ್ಥರ ವ್ಯಾಖ್ಯಾನದಲ್ಲಿ ಸುರಾನ್ ಆಗಿದ್ದಾರೆ ಸರ್. ಅಮಂಗಲಪ್ರಾಯಾನ್ ತತ್ ಪ್ರಚುರಾನ್ ಅಸುರಾನ್ ಅಂತ ಬರೆದಿದ್ದಾರೆ ನೋಡಿ. ಹೌದೌದು, ಹೇಳ್ತೇನೆ. ಅದು ವಿಷಯ ಏನು ಅಂದ್ರೆ, ಇಲ್ಲಿ ಬ್ರಹ್ಮದೇವರ ಹತ್ರ ಹೋಗಿ ಇವರೆಲ್ಲ ದೇವತೆಗಳು ಕೇಳಿಕೊಂಡ್ರು. ಕೇಳಿಕೊಂಡಾಗ ಬ್ರಹ್ಮದೇವರು ನೋಡಿದ್ರು. ಏನ್ ನೋಡಿದ್ರು? ವಿಲೋಕ್ಯ ಇಂದ್ರ ವಾಯುವಾದೀನ್ ನಿಸ್ಸತ್ವಾನ್ ವಿಲೋಕ್ಯ. ಇಂದ್ರ, ವಾಯು ಮೊದಲಾದ ದೇವತೆಗಳು ನಿಸ್ಸತ್ವರಾಗಿ ನಿಸ್ತೇಜರಾಗಿ ಇರೋದನ್ನ ನೋಡಿದರು ಅಂತರ್ಥ. ಇಲ್ಲಿ ವಾಯು ಅಂದ್ರೆ ಪ್ರಧಾನ ವಾಯುದೇವರಲ್ಲ, ದೇವತೆಗಳಲ್ಲಿ ಸೇರಿರ್ತಕ್ಕಂತಹ ವಾಯು. ಅವನ್ನೆನ್ನಿಟ್ಟುಕೊಳ್ಬೇಕು. ಯಾಕೆಂದ್ರೆ ಪ್ರಧಾನ ವಾಯುದೇವರಿಗೆ ಅವರು ನಿಸ್ಸತ್ವರಾಗೋದು ಅಂತ ಇಲ್ಲವೇ ಇಲ್ಲ. ಹಾಗಾಗಿ ಇಂದ್ರವಾಯುವಾದೀನ್ ಅಂತಂದ್ರೆ ಇಂದ್ರ, ವಾಯು ಮೊದಲಾದ ದೇವತೆಗಳಿದ್ದಾರಲ್ಲ, ಇಂದ್ರನ ಕೆಳಗಿನ ವಾಯು ಮೊದಲಾದವರು, ಅವ್ರನ್ನ ಇಟ್ಟುಕೊಳ್ಬೇಕು. ನಾಸಿಕ್ಯ ವಾಯು ಮೊದಲಾದವರು ಇವರೆಲ್ಲ ಸತ್ವಹೀನರಾಗಿರೋದನ್ನ ನೋಡಿದ್ರು. ನಿಸ್ಸತ್ವಾನ್ ವಿಗತ ಪ್ರಭಾನ್, ಪ್ರಭೆಯೇ ಇಲ್ಲ, ಸತ್ವಹೀನರಾಗಿ ಬಿಟ್ಟಿದ್ದಾರೆ, ಪ್ರಭಾ ಕಳ್ಕೊಂಡು ಬಿಟ್ಟಿದ್ದಾರೆ, ತೇಜಸ್ಸನ್ನ ಕಳ್ಕೊಂಡು ಬಿಟ್ಟಿದ್ದಾರೆ. ಆಮೇಲೆ ಲೋಕಾನ್ ಅಮಂಗಲಪ್ರಾಯಾನ್, ಲೋಕಗಳೆಲ್ಲ ಅಮಂಗಳವಾಗಿ ಬಿಟ್ಟಿದೆ. ಯಜ್ಞಯಾಗಗಳು ನಡೀತಾ ಇಲ್ಲ, ದೇವತೆಗಳಿಗೆ ಹೋಗಿ ಅದು ಸೇರ್ತಾ ಇಲ್ಲ. ಹಾಗಾಗಿ ಲೋಕ ಎಲ್ಲ ಅಮಂಗಳಪ್ರಾಯ ಆಗಿಬಿಟ್ಟಿದೆ, ಅಂದ್ರೆ ಆಲ್ಮೋಸ್ಟ್ ಅಮಂಗಳ ಆಗಿಬಿಟ್ಟಿದೆ ಅಂತ ಅರ್ಥ. ಅದನ್ನು ನೋಡಿದ್ರು. ಅಸುರಾಂಶ್ಚ ಏವ ಅಯಥ. ಅಯಥ ಅಂದ್ರೆ ಹೀಗಿಲ್ಲ ಅಸುರರು, ಇದಕ್ಕೆ ವಿಪರೀತವಾಗಿ ಅಸುರರು ಬಲಿಷ್ಠರಾಗಿದ್ದಾರೆ ಅಂತ ಅರ್ಥ. ಹಾಗಾಗಿ ಪ್ರಾಯಾನ್ ಅಸುರಾಂಶ್ಚೈವ ಅಂತ ಹಾಗೆ ಅದನ್ನ ಬಿಡಿಸ್ಕೊಳ್ಬೇಕು. ಅಸುರಾನ್ ಅಂತ ಮಾಡ್ಕೊಳ್ಬೇಕು ಪದಚ್ಛೇದ. ಕೆಳಗೆ ಒಂದೇನು ಗೀಟ್ ಹಾಕಿದಾರಲ್ಲ ಅದನ್ನು ತೆಕ್ಕೊಂಡು ಮೇಲೆ ಗೀಟನ್ನ ಸೇರಿಸ್ಕೊಂಡ್ಬಿಟ್ರೆ ಅವಾಗ ಸರಿ ಆಗತ್ತೆ. ಲೋಕಾನ್ ಅಮಂಗಲಪ್ರಾಯಾನ್ ಅಸುರಾಂಶ್ಚೈವ ಅಂತಾನೆ ಓದಬೇಕು ಅದನ್ನ. ಅಮಂಗಲಪ್ರಾಯಾನ್ ಅಸುರಾನ್ ಅಂತ ಬಿಡಿಸ್ಕೊಳ್ಬೇಕು. ಅಸುರಾನ್ ಅಯಥಾ ಅಂತ ಅಲ್ಲಿಯೂ ಅಷ್ಟೇ, ಅವರು ಸುರಾಂಶ್ಚೈವ ಯಥಾ ವಿಭುಃ ಅಂತ ಹಾಗೆ ಮಾಡ್ಕೊಂಡಿದ್ದಾರೆ. ಯಥಾ ಪೂರ್ವ ಪ್ರಕಾರೇಣ ನಿಸ್ಸತ್ವಾದಿನ ನ ಇತಿ ಅಯಥಾ ಅಂತಾನೆ ಬರೀತಾರೆ. ಅಯಥಾ ಅಸುರಾನ್ ಅಂತ. ಆದರೆ ಶ್ಲೋಕದಲ್ಲಿ ಮಾತ್ರ ಬಿಡಿಸಿ ಯಥಾ ಅಂತ ಸುರಾಂಶ್ಚೈವ ಯಥಾ ಅಂತ ಮಾಡಿಸ್ಕೊಂಡಿದ್ದಾರೆ. ಸತ್ಯಧರ್ಮ ತೀರ್ಥರು ಸರಿಯಾಗಿ ಬರೆದಿದ್ದಾರೆ ನೋಡಿ. ಅಸುರಾನ್ ಅಯಥಾ ಅಂದ್ರೆ ಸಸತ್ವಾದಿನ ವಿಲೋಕ್ಯ. ದೇವತೆಗಳಿಗೆ ಸತ್ವ ಹೋಗಿತ್ತು, ಆದರೆ ಅಸುರರಿಗೆ ಸತ್ವ ಬಂದಿತ್ತು. ಅವರಿಗೆ ವಿಪರೀತವಾಗಿ ಅಸುರರಿದ್ರು ಅಂತ. ಅಯಥ ಅಂದ್ರೆ ವಿಗತ ಪ್ರಭಾನ್ ಯಾರು? ದೇವಾನ್.
ಇಂದ್ರವಾಯುವಾದಿಗಳು ವಿಗತಪ್ರಭರಾಗಿದ್ದರು, ನಿಸ್ಸತ್ವರಾಗಿದ್ದರು. ಆದರೆ ಅಸುರರು ಮಾತ್ರ ಅವರಿಗೆ ಇದಕ್ಕೆ ವಿಪರೀತವಾಗಿ ಕಾಣಿಸ್ತಾ ಇದ್ರು. ಅಂದರೆ ಅವರು ನಿಸ್ಸತ್ವರಾಗಿರಲಿಲ್ಲ, ಸತ್ವ ಸಹಿತರಾಗಿದ್ದರು, ವಿಗತಪ್ರಭರಲ್ಲ. ಅವರಲ್ಲಿ ಪ್ರಭೆ ಇತ್ತು, ಇನ್ನೂ ಒಳ್ಳೆ ಶಕ್ತಿ ಕಾಂತಿಯಿಂದ ಅವರು ಮೆರಿತಾ ಇದ್ದಾರೆ. ಅಂಥ ಪರಿಸ್ಥಿತಿಯನ್ನು ಬ್ರಹ್ಮದೇವರು ನೋಡಿದರು ಅಂತ ಹಾಗರ್ಥ. ಸವಿಲೋಕ್ಯೇಂದ್ರವಾಯುವಾದೀನ್ ನಿಸ್ಸತ್ವಾನ್ ವಿಗತ ಪ್ರಭಾನ್ ಲೋಕಾನ ಮಂಗಲಪ್ರಾಯಾನ್ ಅಸುರಾಂಶ್ಚೈವಾ ಯಥಾ ವಿಭುಃ. ಸಮಾಹಿತೇನ ಮನಸಾ ಸಂಸ್ಮರನ್ ಪುರುಷಂ ಪರಂ ವಾಚೋತ್ಫುಲ್ಲವದನೋ ದೇವಾನ್ ಸ ಭಗವಾನ್ ಪರಃ. ಪರಂ ಜೀವೋತ್ತಮರಾಗಿರ್ತಕ್ಕಂತಹ ಬ್ರಹ್ಮದೇವರು, ಭಗವಾನ್ ಪರಂ ಭಗವಾನ್ ಪರಹ ಭಗವಾನ್. ಭಗವಾನ್ ಅಂದರೆ ಪೂಜ್ಯರಾಗಿರ್ತಕ್ಕಂತಹ ಬ್ರಹ್ಮದೇವರು, ಅವರು ದೇವತೆಗಳಿಗಿಂತ ಪರ, ಎಲ್ಲ ಜೀವರಿಗಿಂತ ಉತ್ತಮರಾಗಿರ್ತಕ್ಕಂಥವರು. ಅಂತಹ ಜೀವೋತ್ತಮರಾದಂತಹ ಪೂಜ್ಯರಾದ ಚತುರ್ಮುಖ ಬ್ರಹ್ಮದೇವರು ಆವಾಗ ಏನು ಮಾಡಿದರು ಅಂದರೆ, ಏಕಾಗ್ರವಾದ ಮನಸ್ಸಿನಿಂದ ಪರಂಪುರುಷಂ ಸಂಸ್ಮರನ್, ಪರಮಪುರುಷನಾದ ಶ್ರೀಮನ್ನಾರಾಯಣನನ್ನು ಸ್ಮರಣೆ ಮಾಡಿದರು. ಅವರು ಏಕಾಗ್ರವಾದ ಮನಸ್ಸಿನಿಂದ ಇದಕ್ಕೇನು ಉಪಾಯ ಅನ್ನೋದನ್ನ ಅವರು ಏಕಾಗ್ರವಾದ ಮನಸ್ಸಿನಿಂದ ಭಗವಂತನನ್ನ ಸ್ಮರಣೆ ಮಾಡಿ, ಆಮೇಲೆ ಪ್ರಫುಲ್ಲವದನಃ ಉವಾಚ ದೇವಾನ್ ಉವಾಚ. ಅವರಿಗೆ ಗೊತ್ತಾಯ್ತು ಭಗವಂತನ ಮನಸ್ಸಿನಲ್ಲಿ ಭಗವಂತನ ಸಂಕಲ್ಪ ಏನಿದೆ ಅನ್ನೋದನ್ನ ಸ್ಮರಣೆ ಮಾಡಿಕೊಂಡು ಪ್ರಫುಲ್ಲವದನರಾಗಿ ದೇವತೆಗಳಿಗೆ ಹೇಳಿದರು. ಇದು ಭಗವಂತನ ಸಂಕಲ್ಪ. ಇದು ದೇವತೆಗಳಿಗೆ ಈ ರೀತಿ ಸೋಲು ಬರಬೇಕು, ಅಸುರರು ಬಲಿಷ್ಠರಾಗಬೇಕು ಅನ್ನೋದು ಭಗವಂತನ ಸಂಕಲ್ಪ ಇತ್ತು. ಇದು ತಾತ್ಕಾಲಿಕ. ಇದಕ್ಕೆ ಭಗವಂತನ ಸಂಕಲ್ಪ ಏನಿದೆ, ಯಾಕೆ ಹೀಗಾಯಿತು ಅನ್ನೋದನ್ನ ಒಂದು ಸಲ ಸ್ಮರಣೆ ಮಾಡಿಕೊಂಡ್ರು. ಆ ಭಗವಂತನನ್ನ ಸ್ಮರಣೆ ಮಾಡಿ ಆಮೇಲೆ ಬ್ರಹ್ಮದೇವರ ಮುಖದಲ್ಲಿ ಒಳ್ಳೆ ಕಾಂತಿ, ಉತ್ಫುಲ್ಲವಾದ ವದನ, ಪ್ರಫುಲ್ಲವದನಃ, ಪ್ರಫುಲ್ಲವದನರಾಗಿ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ. ಸಮಾಹಿತೇನ ಮನಸಾ ಸಂಸ್ಮರನ್ ಪುರುಷಂ ಪರಂ ಉವಾಚೋತ್ಫುಲ್ಲವದನೋ ದೇವಾನ್ ಸ ಭಗವಾನ್ ಪರಃ. ಅಹಂ ಭವೋ ಯೂಯಮಥಾಸುರಾದಯೋ ಮನುಷ್ಯತಿರ್ಯಗ್ದ್ರುಮ ಘರ್ಮಜಾತಯಃ ಯಸ್ಯಾವತಾರಾಂಶಕಲಾ ವಿಸರ್ಜಿತಾಃ ವ್ರಜಾಮ ಸರ್ವೇ ಶರಣಂ ತಮವ್ಯಯಂ. ಬ್ರಹ್ಮದೇವರು ಎಲ್ಲ ದೇವತೆಗಳಿಗೂ ಕೂಡ ಹೇಳ್ತಾ ಇದ್ದಾರೆ, ನಾವೆಲ್ಲ ಸೇರಿ ಆ ಭಗವಂತನನ್ನೇ ಶರಣಾಗತರಾಗಬೇಕು. ನಾನಾಗಲಿ, ರುದ್ರದೇವರಾಗಲಿ, ಅಥವಾ ನೀವಾಗಲಿ, ಅಂದರೆ ನೀವು ಅಂದರೆ ಎಲ್ಲ ದೇವತೆಗಳು. ಬ್ರಹ್ಮದೇವರು ದೇವತೆಗಳಿಗೆ ಹೇಳ್ತಾ ಇರೋ ಮಾತು. ಇಂದ್ರ, ವರುಣ ಮೊದಲಾದವರೆಲ್ಲ ಇದ್ದಾರಲ್ಲ, ಪ್ರಧಾನ ದೇವತೆಗಳೆಲ್ಲ ಬಂದಿದ್ದಾರಲ್ಲ, ಅವರಿಗೆಲ್ಲ ಹೇಳ್ತಾ ಇದ್ದಾರೆ, ನಾನಾಗಲಿ, ಭವಃ ಅಂದರೆ ರುದ್ರ ಆಗಲಿ, ಅಥವಾ ಯೂಯಂ ನೀವೆಲ್ಲ ಆಗಿರ್ಬೋದು, ಎಲ್ಲರೂ ಮನುಷ್ಯರಿರ್ಬೋದು, ಪಶುಗಳಿರ್ಬೋದು, ವನಸ್ಪತಿಗಳಿರ್ಬೋದು, ಕ್ರಿಮಿ ಕೀಟಗಳು ಮುಂತಾದವರಿರ್ಬೋದು, ಎಲ್ಲರೂ ಆ ಭಗವಂತನ ಅವತಾರ ಸಾಮರ್ಥ್ಯದ ಒಂದು ಅಂಶದಿಂದ ಹುಟ್ಟಿದ್ದೇವೆ ನಾವೆಲ್ಲ. ಭಗವಂತನ ಅವತಾರ
ಅದ್ಭುತವಾದ ಅವತಾರಗಳು ಭಗವಂತನದ್ದು. ಅದರಲ್ಲಿ ಯಾವುದೋ ಒಂದು ಅಂಶದಿಂದ ಮಾತ್ರ ನಾವೆಲ್ಲ ಹುಟ್ಟಿದ್ದೇವೆ. ಯಸ್ಯಾವತಾರಾಂಶ ಕಲಾ ವಿಸರ್ಜಿತಾಹ ಅಂತ. ಭಗವಂತನ ಅವತಾರದ ಒಂದು ಅಂಶದಿಂದ ನಾನು, ರುದ್ರ, ನೀವು, ಮನುಷ್ಯರು, ಪ್ರಾಣಿಗಳು, ಪಶುಗಳು, ವನಸ್ಪತಿಗಳು, ಕ್ರಿಮಿಕೀಟಗಳು, ಎಲ್ಲ ಮರ ಗಿಡ ಮೊದಲಾದ ಪ್ರತಿಯೊಂದು ಜೀವಜಾತರು ಕೂಡ ಹುಟ್ಟಿದ್ದೇವೆ. ಅವನ ಒಂದು ಕಲಾ ಅಷ್ಟೆ, ಯಾವುದೋ ಒಂದು ಅಂಶ, ಅವತಾರದ ಒಂದು ಅಂಶದಿಂದ ಮಾತ್ರ ನಾವೆಲ್ಲ ಹುಟ್ಟಿದ್ದೇವೆ. ಅಂತಹ ಭಗವಂತ ಅವ್ಯಯ, ಅವನೇ ಶರಣ್ಯ. ಎಲ್ಲರೂ ಅವನನ್ನು ಶರಣಾಗತರಾಗಬೇಕು. ಅವನು ಅವ್ಯಯ, ಅವನಿಗೆ ನಾಶ ಇಲ್ಲ. ಅಂತಹ ಭಗವಂತನನ್ನೇ ನಾವೆಲ್ಲ ಶರಣಾಗತರಾಗೋಣ. ಅದೇ ಒಂದು ಉಪಾಯ ಅಂತ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ. ಅಹಂ ಭವೋ ಯೂಯಮಥಾ ಸುರಾದಯೋ ಮನುಷ್ಯ ತಿರ್ಯಗ್ದ್ರುಮಘರ್ಮ ಜಾತಯಃ ಯಸ್ಯಾವತಾರಾಂಶ ಕಲಾ ವಿಸರ್ಜಿತಾಃ ವ್ರಜಾಮ ಸರ್ವೇ ಶರಣಂ ತಮವ್ಯಯಂ ನ ಯಸ್ಯ ವಧ್ಯ ನ ಚ ರಕ್ಷಣೀಯೋ ನೋಪೇಕ್ಷಣೀಯಾದರಣೀಯ ಪಕ್ಷಃ ಅಥಾಪಿ ಸರ್ಗಸ್ಥಿತಿ ಸಂಯಮಾರ್ಥಂ ಧತ್ತೆ ರಜಃ ಸತ್ವತಮಾಂಸಿ ಕಾಲೇ. ಭಗವಂತ ಅವನಿಗೆ ಯಾರ ಅಪೇಕ್ಷೆಯೂ ಇಲ್ಲ, ಯಾರಿಂದಲೂ ಅವನಿಗೆ ಏನೂ ಆಗಬೇಕಾಗಿಲ್ಲ. ಅವನ ಅವತಾರಗಳು ಬೇಕಾದಷ್ಟಿದ್ದಾವೆ. ಅವನು ಯಾವ ಪ್ರಯೋಜನದ ಉದ್ದೇಶದಿಂದ ಆ ಭಗವಂತನಿಗೆ ಯಾರೂ ವಧ್ಯರೂ ಅಲ್ಲ, ಯಾರೂ ರಕ್ಷಣೆಗೆ ಯೋಗ್ಯರೂ ಅಲ್ಲ, ಯಾರೂ ಉಪೇಕ್ಷರು ಅಲ್ಲ, ಯಾರೂ ಆದರಣೀಯರು ಅಲ್ಲ. ಆದರೂ ಕೂಡ ಭಗವಂತ ಕಾಲಕಾಲಕ್ಕೆ ಭಕ್ತರನ್ನ ಅನುಗ್ರಹ ಮಾಡಲಿಕ್ಕೋಸ್ಕರ ಸೃಷ್ಟಿ, ಸ್ಥಿತಿ, ಲಯ ಮೊದಲಾದವುಗಳನ್ನೆಲ್ಲ ಮಾಡ್ತಾನೆ. ಅದಕ್ಕೋಸ್ಕರ ಸತ್ವ, ರಜಸ್ಸು, ತಮಸ್ಸು ಎಂಬ ಗುಣಗಳನ್ನು ವೃದ್ಧಿಪಡಿಸ್ತಾನೆ. ಎಲ್ಲರನ್ನೂ ಒಂದೇ ರೀತಿಯಲ್ಲಿ ಕಾಣ್ತಕ್ಕಂಥವನವನು ಅಂತರ್ಥ. ಇಲ್ಲಿ ಮೇಲ್ನೋಟಕ್ಕೆ ಸ್ವಲ್ಪ ಈ ಶ್ಲೋಕದಲ್ಲಿ ಎಲ್ಲರನ್ನೂ ಒಂದೇ ದೃಷ್ಟಿಯಿಂದ ಕಾಣ್ತಾನೆ ಅಂತಂದ್ರೆ, ಹಾಗಾದ್ರೆ ದೇವತೆಗಳು ಅವನನ್ನ ಮೊರೆ ಹೋಗೋದು ಯಾಕೆ ಅನ್ನೋ ಪ್ರಶ್ನೆ ಬರ್ತದೆ. ಎಲ್ಲರನ್ನೂ ಒಂದೇ ದೃಷ್ಟಿಯಿಂದ ನೋಡ್ತಾನೆ ಅಂದ್ರೆ ಅಸುರರನ್ನು ಒಂದೇ ದೃಷ್ಟಿಯಿಂದ ನೋಡ್ತಾನೆ, ದೇವತೆಗಳನ್ನು ಒಂದೇ ದೃಷ್ಟಿಯಿಂದ ನೋಡ್ತಾನೆ ಅಂತಾಯ್ತು. ಅವನಿಗೆ ಯಾರೂ ವಧ್ಯರಲ್ಲ, ಯಾರೂ ರಕ್ಷಣೀಯರಲ್ಲ, ಯಾರೂ ಉಪೇಕ್ಷಣೀಯರಲ್ಲ, ಯಾರೂ ಆದರಣೀಯರಲ್ಲ. ಎಲ್ಲರನ್ನೂ ಒಂದೇ ತರ ನೋಡ್ತಾನೆ. ಎಲ್ಲರನ್ನೂ ಒಂದೇ ತರ ನೋಡ್ತಾನೆ ಅಂದಮೇಲೆ ಹಾಗಾದ್ರೆ ದೇವತೆಗಳು ಹೋಗಿ ಪ್ರಾರ್ಥನೆ ಮಾಡಿಕೊಂಡ್ರು ಪ್ರಯೋಜನ ಇಲ್ಲ ಬಿಡಿ ಅನ್ನೋ ಪ್ರಶ್ನೆ ಬರ್ತದಲ್ಲ. ದೇವತೆಗಳು ಯಾಕೆ ಅವನನ್ನು ಹೋಗಿ ಶರಣಾಗತರಾಗಬೇಕಾಗಾದ್ರೆ ಅನ್ನೋ ಪ್ರಶ್ನೆ ಬರ್ತದೆ. ಅದಕ್ಕೆ ಇಲ್ಲಿ ಶ್ರೀಧರಿಯ ವ್ಯಾಖ್ಯಾನದಲ್ಲಿ ಅವರು ಏನ್ ಬರೆದಿದ್ದಾರೆ ಅಂದ್ರೆ, ದೇವತೆಗಳು ಭಗವಂತನನ್ನ ಮೊರೆ ಹೊಕ್ಕರೆ ಭಗವಂತ ಅವರ ಪಕ್ಷಪಾತಿ ಆಗ್ತಾನೆ. ಇದರ ಮುಂದಿನ ಶ್ಲೋಕದಲ್ಲೂ ಕೂಡ ಸುರಪ್ರಿಯ ಅಂತನ್ನೋ ಮಾತು ಬರ್ತದೆ. ಅವನು ಸುರಪ್ರಿಯನಾಗ್ತಾನೆ. ಸುರಪ್ರಿಯನಾಗಿದ್ದಾನೆ ಅಂತ ಅರ್ಥ ಅಲ್ಲ, ಸುರಪ್ರಿಯನಾಗ್ತಾನೆ, ದೇವತೆಗಳ ಪಕ್ಷಪಾತಿ ಆಗ್ತಾನೆ ಅಂತ ಅರ್ಥ ಮಾಡಿದ್ದಾರೆ. ಅಂದ್ರೆ ದೇವತೆಗಳು ಹೋಗಿ ಪ್ರಾರ್ಥನೆ ಮಾಡಿಕೊಂಡಾಗ ದೇವತೆಗಳ ಪಕ್ಷಪಾತಿ ಆಗಿಬಿಡ್ತಾನೆ ಭಗವಂತ ಅಂತ ಹೀಗೆ ವ್ಯಾಖ್ಯಾನ ಮಾಡಿದ್ದಾರೆ. ಅದು ಸುರಪ್ರಿಯ ಅನ್ನೋದಕ್ಕೆ ದೇವತೆಗಳ ಪಕ್ಷಪಾತಿ ಆಗ್ತಾನೆ ಅಂತ ಅರ್ಥ ಹಂಗ್ ಮಾಡಬಾರದು.
ದೇವತೆಗಳ ಪಕ್ಷಪಾತಿ ಆಗಿದ್ದಾನೆ ಅಂತರ್ಥ. ಸುರಪ್ರಿಯ, ಅನಾದಿ ಕಾಲದಿಂದ ಸುರಪ್ರಿಯನೇ ಭಗವಂತ. ಆದ್ರಿಂದಲೇ ದೇವತೆಗಳು ಅವನನ್ನು ಶರಣಾಗತರಾಗ್ತಾರೆ, ಅವರ ಕಷ್ಟಗಳನ್ನು ಪರಿಹಾರ ಮಾಡ್ತಾನೆ. ಭಗವಂತ ಯಾವಾಗಲೂ ಸುರಪ್ರಿಯನೇ. ಇಲ್ಲದೇ ಇದ್ರೆ ದೇವತೆಗಳು ಮಾತ್ರ ಯಾಕೆ ಅವರಿಗೆ ಕಷ್ಟ ಬಂದಾಗ ಭಗವಂತನನ್ನ ಶರಣಾಗತರಾಗ್ತಾರೆ? ದೈತ್ಯರಿಗೂ ಕಷ್ಟ ಬಂದಾಗ ದೈತ್ಯರು ಯಾಕೆ ಶರಣಾಗತರಾಗೋದಿಲ್ಲ? ಅವರು ಶರಣಾಗತರಾಗೋದಿಲ್ಲ. ದೇವತೆಗಳು ಮಾತ್ರ ಶರಣಾಗತರಾಗ್ತಾರೆ, ಅವರನ್ನು ಕಾಪಾಡ್ತಾನೆ. ಇದರಿಂದ ಏನು ಗೊತ್ತಾಗ್ತದೆ? ಭಗವಂತ ಸುರಪಕ್ಷಪಾತಿಯೇ. ಮತ್ ಹಾಗಾದ್ರೆ ಯಾರ ಪಕ್ಷಪಾತಿಯೂ ಅಲ್ಲ, ಯಾರು ವಧ್ಯರಲ್ಲ, ಯಾರು ರಕ್ಷಣೆಗೆ ಯೋಗ್ಯರಲ್ಲ, ಯಾರು ಉಪೇಕ್ಷರಲ್ಲ ಅಂತ ಅದಕ್ಕೇನ್ ಅರ್ಥ? ಹಾಗಾದ್ರೆ ಅನ್ನೋ ಮಾತಿಗೆ ಏನರ್ಥ ಅಂದ್ರೆ, ತನ್ನ ಸ್ವಾರ್ಥ ಸಾಧನೆಯ ಉದ್ದೇಶದಿಂದ ಭಗವಂತ ಯಾರ ಪಕ್ಷವನ್ನು ವಹಿಸೋದಿಲ್ಲ ಅಂತ ಅರ್ಥ. ದೇವತೆಗಳ ಪಕ್ಷವನ್ನ ವಹಿಸಿ ದೇವತೆಗಳಿಗೆ ಜಯವನ್ನ ತಂದುಕೊಡೋದ್ರಿಂದ ಆಗ್ಲಿ, ಅಸುರರನ್ನ ತಾನು ವಧ ಮಾಡೋದ್ರಿಂದ ಆಗ್ಲಿ ಅವನಿಗೇನು ಪ್ರಯೋಜನ ಇಲ್ಲ ಅಂತ. ತನ್ನ ಪ್ರಯೋಜನದ ಉದ್ದೇಶದಿಂದ ಅನ್ನೋದನ್ನ ಇಟ್ಟುಕೊಳ್ಬೇಕಲ್ಲಿ. ತನ್ನ ಪ್ರಯೋಜನದ ಉದ್ದೇಶದಿಂದ ಭಗವಂತನಿಗೆ ಯಾರು ವಧ್ಯರಲ್ಲ, ಯಾರು ರಕ್ಷಣೆಗೆ ಯೋಗ್ಯರಲ್ಲ ಅಂತ. ಅವನಿಗೇನು ಪ್ರಯೋಜನ ಇಲ್ಲ ಅಂತ ಈ ಅಭಿಪ್ರಾಯ. ಇದು ಬೇರೆ ವ್ಯಾಖ್ಯಾನಕಾರರಿಗೆ ಗೊತ್ತಾಗಿಲ್ಲ. ಮಧ್ವಾಚಾರ್ಯರು ಇದನ್ನು ತೋರಿಸ್ಕೊಡ್ತಾರೆ. ಅವರು ಅದಕ್ಕೆ ಬ್ರಹ್ಮತರ್ಕದ ವಾಕ್ಯವನ್ನ ಉದಾಹರಿಸ್ತಾರೆ. ಅನುಗ್ರಾಹ್ಯತೆಯ ಪಕ್ಷಾಹ ದೇವಾಹ ನಾತ್ಮಾರ್ಥತೋ ಹರೇಹೇ ಇತಿ ಚ ಅಂತ ಬ್ರಹ್ಮತರ್ಕದ ವಾಕ್ಯವನ್ನ ಆಚಾರ್ಯರು ತೋರಿಸಿದ್ದಾರೆ. ದೇವತೆಗಳು ಭಕ್ತರಾದ್ದರಿಂದ ಅವರು ಯಾವಾಗಲೂ ಭಗವಂತನ ಅನುಗ್ರಹಕ್ಕೆ ಯೋಗ್ಯರೇ. ಅದಕ್ಕೆ ಭಗವಂತ ಅವರ ಪಕ್ಷಪಾತಿ ಹೊರತು ತನ್ನ ಸ್ವಾರ್ಥಕ್ಕೋಸ್ಕರ ಯಾರ ಪಕ್ಷದಲ್ಲಿಯೂ ಕೂಡ ಭಗವಂತ ಇರೋದಿಲ್ಲ ಅನ್ನೋ ಮಾತನ್ನ ಬ್ರಹ್ಮತರ್ಕದಲ್ಲಿ ಹೇಳಿದ್ದಾರೆ. ಹಾಗಾಗಿ ಯಾಕೆ ಭಗವಂತ ದೇವತೆಗಳ ಪಕ್ಷವನ್ನು ವಹಿಸ್ತಾನೆ? ಯಾಕೆ ದೇವತೆಗಳು ಮಾತ್ರ ಭಗವಂತನನ್ನ ಮೊರೆ ಹೋಗ್ತಾರೆ? ಅವರನ್ನ ಮಾತ್ರ ಯಾಕೆ ಭಗವಂತ ಅವರಿಗೆ ಶಕ್ತಿ ಕೊಟ್ಟು ಜಯ ಬರುವಂತೆ ಮಾಡ್ತಾನೆ ಅಂತನ್ಲಿಕ್ಕೆ ಇದು ಕಾರಣ. ಅವರು ಯಾವಾಗಲೂ ಭಕ್ತರು, ನಿತ್ಯ ಭಕ್ತರು. ಅವರು ಭಗವಂತನನ್ನ ಶರಣಾಗತರಾಗ್ತಾರೆ. ಭಗವಂತ ಸದಾ ಸುರಪ್ರಿಯನೇ ಆಗಿದ್ದಾನೆ. ತನ್ನ ಪ್ರಯೋಜನದ ಉದ್ದೇಶದಿಂದ ಅವನಿಗೆ ಯಾರು ವಧ್ಯರು ಅಲ್ಲ, ಯಾರು ರಕ್ಷಣೀಯರು ಅಲ್ಲ, ಯಾರು ಉಪೇಕ್ಷಣೀಯರು ಅಲ್ಲ. ಆದರೂ ಭಕ್ತರನ್ನು ಅನುಗ್ರಹ ಮಾಡಲಿಕ್ಕೋಸ್ಕರ ಕಾಲಕಾಲಕ್ಕೆ ಸೃಷ್ಟಿ, ಸ್ಥಿತಿ, ಲಯ ಮೊದಲಾದವುಗಳನ್ನೆಲ್ಲ ಮಾಡ್ತಾನೆ. ಆ ಮಾಡುವ ಉದ್ದೇಶದಿಂದಲೇ ಸತ್ವರಜಸ್ತಮೋ ಗುಣಗಳನ್ನ ವೃದ್ಧಿಪಡಿಸ್ತಾನೆ. ನ ಯಸ್ಯ ವಧ್ಯ ನ ಚ ರಕ್ಷಣೀಯೋ ನೋಪೇಕ್ಷಣೀಯಾದರಣೀಯ ಪಕ್ಷಃ ಅಥಾಪಿ ಸರ್ಗಸ್ಥಿತಿ ಸಂಯಮಾರ್ಥಂ ಧತ್ತೇ ರಜಸ್ಸತ್ವತಮಾಂಸಿ ಕಾಲೇ. ಟೈಮ್ ಆಯ್ತು, ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಗುರು. ಧನ್ಯವಾದಗಳು ಆಚಾರ್ಯರೇ.